ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಿದ್ದೀನಿ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ, ನಾವು ಫ್ಯಾಮಿಲಿ ಎಲ್ಲ ಸೇರಿ ಮದುವೆಗೆ ಹೊರಟಿದ್ದೀವಿ. ಆಲ್ರೆಡಿ ಮದುವೆ ಚೌಲ್ಟ್ರಿಲಿದ್ದೀವಿ ಫ್ರೆಂಡ್ಸ್. ನಮ್ಮ ಅಕ್ಕ, ನಮ್ಮಮ್ಮ, ನನ್ನ ಹಸ್ಬೆಂಡು ಮತ್ತು ಮಕ್ಕಳು ಎಲ್ಲರೂ. ಯಾರು ಇಂಪಾರ್ಟೆಂಟ್ ಮದುವೆನೇ, ಸೊ ಹಾಗಾಗಿ ವಿಡಿಯೋ ಮಾಡ್ತಿದ್ದೀನಿ. ಯಾರಪ್ಪ ಅಂದರೆ ನಮ್ಮ ಅಕ್ಕವರು ಅವ್ರಿಗೆ ಮಗಂದು ಮದುವೆ ಫ್ರೆಂಡ್ಸ್. ಸೊ ಹಾಗಾಗಿ ಎಲ್ಲರೂ ಬಂದಿದ್ದೀವಿ, ಫ್ಯಾಮಿಲಿ ಕೂಡ ಎಲ್ಲರೂ ಬಂದಿದ್ದೀವಿ. ನೋಡಿ, ನಮ್ಮ ಅಕ್ಕನ ಮಗಳು ರೆಡಿಯಾಗಿ ನಿಂತಿದ್ದಾಳೆ. ಇನ್ನೇನು ನಾವು ಹೋದಾಗ ಒಂದು 11 ಗಂಟೆ ಆಗಿತ್ತು ಫ್ರೆಂಡ್ಸ್. 11 ಗಂಟೆಯಲ್ಲಿ ಹಾಲು ಊಟ ಇದ್ದರೆ ಸ್ವಲ್ಪ ರಶ್ ಇತ್ತು. ಸೊ ಹಾಲು ಇರೋಕ್ಕೆ ಹೋಗಬೇಕಾಗಿತ್ತು. ಅಕ್ಕನೂ ಬಂದುಬಿಡಲಿ, ಅವ್ರನ್ನೂ ಮಾತಾಡ್ಸ್ಕೊಂಡು ಆಮೇಲೆ ಹಾಲು ಇಯೋಣ ಅಂದ್ಬಿಟ್ಟು ಅಲ್ಲೇ ವೆಯ್ಟ್ ಮಾಡ್ಕೊಂಡು ಮಾತಾಡ್ತಾ ಕೂತಿದ್ವಿ ಫ್ರೆಂಡ್ಸ್. ಅಕ್ಕ ಬರಲಿ ಅಂತ. ಎಲ್ಲ ಅಕ್ಕ ಆ ಕಡೆ ನೆಂಟರು ಯಾರೋ ಮಾತಾಡ್ಸ್ಕೊಂಡಿದ್ರು ಅಂದ್ಕೊತೀನಿ. ಸೊ ಅವ್ರಿಗೆ ಹೇಳಿ ಕಳಿಸಿದ್ವಿ, ಹೇಳ್ಬಿಡಮ್ಮ ಅಂತ, ನಮ್ಮ ಅಕ್ಕನ ಮಗಳಂತ, ಆಂಟಿಯವ್ರು ಬಂದಿದ್ದಾರೆ ಅಂತ ಹೇಳ್ಬಿಡು ಅಂತ. ಸೊ ಆಗ ಅವಳು ಹೋಗಿ ಹೇಳ್ಬಿಟ್ಟು ಕರ್ಕೊಂಡ್ಬಂದು ಫ್ರೆಂಡ್ಸ್ ಅಕ್ಕನ್ನ. ಸೊ ಹಂಗೆ ನೋಡಿ, ನಮ್ಮ ಅಣ್ಣನ ಮಗನೂ ಕರ್ಕೊಂಡು ಬಂದಿದ್ದೀವಿ. ಅವ್ನು ಸ್ವಲ್ಪ ಫುಲ್ ತುಂಟ ಫ್ರೆಂಡ್ಸ್. ಅವನ್ನ ಹಿಡಿಯೋಕ್ಕಂತೂ ಆಗದೇ ಇಲ್ಲ, ಅಷ್ಟೊಂದು ತುಂಟ ಅವನು. ಸೊ ಮದುವೆಗೆಲ್ಲ ಜನ ಎಲ್ಲ ಬಂದಿದ್ರು ಫ್ರೆಂಡ್ಸ್. ಆಲ್ಮೋಸ್ಟು ಎಲ್ಲ ಹಾಲು ಆಗೋಗಿತ್ತು. ಲಾಸ್ಟಲ್ಲಿ ನಾವು ಹಾಲು ಏಕೆ ಹೋಗಿ ಫ್ರೆಂಡ್ಸ್. ಇನ್ನು ನಮ್ಮ ಅಕ್ಕ ಬರಲೇ ಇಲ್ಲ. ಅವ್ರಿಗೆ ನಮ್ಮ ಅಕ್ಕನ ಮಗಳು ಹೋಗಿ ಕರೆದ್ಬಿಟ್ಟು ಬಂದಿದ್ಲು, ಇನ್ನೂ ಬಂದೇ ಇರಲಿಲ್ಲ. ಸೊ ಬಂದುಬಿಡ್ಲಿ, ಅವ್ರನ್ನೂ ನೋಡ್ಕೊಂಡು ಆಮೇಲೆ ಹಾಲು ಏಕೆ ಹೋಗೋಣ ಅಂತ ಹಾಗೆ ಕೂತ್ಕೊಂಡು ಹಾಗೆ ಎಲ್ರಿಗೂ ಹಾಗೆ ನಮ್ಮ ಅಕ್ಕನ ಮಗಳನ್ನ ಮಾತಾಡ್ಸ್ತಾ ಇದ್ದೆ ಫ್ರೆಂಡ್ಸ್. ಇದೇ ನಮ್ಮ ಡ್ರೆಸ್ಸು ಯಾವುದು, ನೆಕ್ಸ್ಟ್ ಯಾವ್ದು ಹಾಕತ್ತೀಯ ಏನು ಅಂತ. ಅವಳು ಇಲ್ಲ ಆಂಟಿ ಇದೇ ಕಂಫರ್ಟ್ ಇದೆ, ಇದೇ ಹಾಕೋತೀನಿ ಅಂತ ನೋಡಿ. ಅವನು ಅಲ್ಲಿ ನಮಗೆ ಅರ್ಶಿನ ಕುಂಕುಮ ಇಟ್ಕೊಳ್ಳೋಕ್ಕೆ ಅಂತ ಇಟ್ಟಿದ್ರೆ ನಾವು ಇಟ್ಕೊಳ್ಳೋವಾಗ ನೋಡ್ಬಿಟ್ಟು ಅವನು ಹೆಂಗೆ ಹಾಕೊಂಡ್ಬಿಟ್ಟವನೆ ಹುಡುಗ. ಅವನಂತೂ ಹಿಡಿಯೋಕ್ಕೆ ಆಗೋಲ್ಲ ಫ್ರೆಂಡ್ಸ್, ಅಷ್ಟೊಂದು ತುಂಟ ಅವನು. ನಾವು ಒಳಗಡೆ ಹೋಗೋಗಂಟ ಆಗಲೇ ಅವ್ನು ಕಾಣ್ತಾನೆ ಏನಿಲ್ಲ, ಎಲ್ಲ ಹೊಟ್ಟೆ ಹೋಗಿದೆ. ನೋಡಿ, ನಮ್ಮ ಅಕ್ಕ ಇವಾಗ ಬರ್ತಾ ಇದ್ದಾರೆ. ಏನು ಮಾಡ್ತೀರಾ, ಮದುವೆ ಬಿಜಿ, ಮಗನ ಮದುವೆ ಅಂತ ಅವ್ರಿಗೆ ಮಗಂದು ಮದುವೆ. ಸೊ ಇವಾಗ ಬಂದರು ಅಕ್ಕನ್ನ. ಹಾಗೆ ಅಕ್ಕನ ಮಾತಾಡ್ತೀನಿ, ನಮ್ಮ ಅಕ್ಕನ ಹಾಯ್ ಮಾಡಿ ಅಂತ ಹೇಳ್ತಾ ಇದ್ದೆ. ನಾವು ಯೂಟ್ಯೂಬ್ ಚಾನಲ್ಗೆ ಹಾಯ್ ಮಾಡಿ ಅಕ್ಕ ಅಂತ ಹೇಳ್ತಾ ಇದ್ದೆ. ಡ್ರೆಸ್ ಚೇಂಜ್ ಮಾಡೋದು ಅದರಲ್ಲೇ ಇರ್ತೀನಿ ಅಂತ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಮಾಮ ಸರಿ ನೋಡಿರ್ತೀನಿ ಏನೇ ಈ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ, ಚೆನ್ನಾಗೈತಲ್ಲ. ಸೊ ಹಾಗೆ ನೋಡಿ, ಇವರು ನಮ್ಮ ಅಕ್ಕವರ, ಇವರು ಓರ್ಗಿತಿರು ಅಂದರೆ ನಮ್ಮ ಅಕ್ಕವರ ಅಕ್ಕಂದಿರು, ಸಿಸ್ಟರ್ಗಳು. ದೊಡ್ಡಕ್ಕ ಅವರ ಮಗಂದು ಮದುವೆ. ಇವರೆಲ್ಲ ನಮ್ಮ ಅಕ್ಕವ್ರ ಮನೇಲಿ 4 ಜನ ಓರ್ಗಿತಿರು. ಸೊ ಎಲ್ಲ ತುಂಬ ಕುಟುಂಬ ಫ್ರೆಂಡ್ಸ್. ಚೆನ್ನಾಗಿದೆ ನೋಡೋಕ್ಕೆ. ನೋಡಿ, ನಮ್ಮ ಅಕ್ಕ ಅವ್ರ ಜೊತೆಗೆಲ್ಲ ನಾನು ಫೋಟೋ ತೆಗಿತಿದ್ದಾಳೆ ಅಂದ್ಬಿಟ್ಟು ಫೋಟೋಗೆ ಪೋಸ್ ಕೊಡ್ತಾರೆ. ಬಟ್ ನಾನು ವೀಡಿಯೋ ಮಾಡ್ತಾ ಇರೋದು. ಎಲ್ಲರೂ ಖುಷಿ ಆದರು ಎಲ್ಲರೂ. ನೋಡಿ, ಅವರು ನಮ್ಮ ಅಕ್ಕನ ಮಗಳೇನೆ, ನಮ್ಮ 2ನೇ ಅಕ್ಕನ ಮಗಳು ಅವರು. ನೋಡಿ, ಎಲ್ಲ ಚೆನ್ನಾಗಿ ರೆಡಿಯಾಗಿದ್ದಾರೆ ಫ್ರೆಂಡ್ಸ್ ಹುಡುಗರೆಲ್ಲ. ನಾವು ನೋಡಿ ಹಾಗೆ ಮಾತಾಡ್ತೀವಿ, ನಾವು ಹಾಲು ಇದ್ಬಿಟ್ಟು ಬರ್ತೀವಿ ಅಂತ ಹೋಗಿ ಫ್ರೆಂಡ್ಸ್. ಅಷ್ಟೊಂದು ರಶ್ ಇರಲಿಲ್ಲ, ಹಾಗೆ ಹಾಲು ಇದ್ಬಿಟ್ಟು ಬರೋಣ ಅಂತ ಹೋಗಿ. ನೋಡಿ, ಇವಾಗ ಅವರೇ ಹುಡುಗಿ ಅದೀಶ ನನ್ನ ಫ್ರೆಂಡ್, ನನ್ನ ಫ್ರೆಂಡೆ ಒಟ್ಟಿನಲ್ಲಿ. ಅವನು ಅಕ್ಕನ ಮಗ ನನಗೆ, ಬಟ್ ಫ್ರೆಂಡು. ಇಬ್ಬರೂ ಒಂದೇ ವಯಸ್ಸಿನವರಾಗಿರೋದ್ರಿಂದ ಫ್ರೆಂಡ್ಸು. ಸೊ ಹುಡುಗಿ ಬಂದು ಬ್ಯಾಂಗ್ಳೂರು ಹುಡುಗಿನೇ ಫ್ರೆಂಡ್ಸ್. ಚೆನ್ನಾಗಿತ್ತು, ಜೋಡಿ ಮಾತ್ರ ಹಾಗೆ ಮಾತಾಡ್ಸ್ಬಿಟ್ಟು. ಹಾಗೆ ನೆಕ್ಸ್ಟು ನಾವು ತಿಂಡಿನೂ ಬೇರೆ ಮಾಡಿರಲಿಲ್ಲ, ಹಾಗಾಗಿ ನಾವು ಡೈರೆಕ್ಟ್ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಮಾತಾಡ್ಕೊಂಡಂಗೆ ಹಾಲೆಲ್ಲ ಊದಿ ನಮ್ಮಮ್ಮನೂ ಹಾಲು ಊದು. ನೋಡಿ, ನಮ್ಮ ಅಣ್ಣನ ಮಗ ಹೋಗಿ ಮಧ್ಯೆ ಅಲ್ಲಲ್ಲೇ ನಿಂತ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸೊ ಇದು ಮುಗಿಸ್ಬಿಟ್ಟು ನೆಕ್ಸ್ಟು ಊಟಕ್ಕೆ ಹೋದ್ವಿ. ಸೊ ಊಟಕ್ಕೆ ಹೋದ್ವಿ ಫ್ರೆಂಡ್ಸ್. ನೋಡಿ, ಊಟಕ್ಕೆ ಕೂತಿದ್ವಿ. ಅಲ್ಲೂ ಹುಡುಗರದು ಗಲಾಟೆ. ಅಲ್ಲೂ ನಮ್ಮ ಅಣ್ಣನ ಮಗನ ಕೊಟ್ಲೇ ತಡೆಯೋಕ್ಕಾಗಲ್ಲ ನಮಗೆ. ಅಲ್ಲೂ ಊಟಕ್ಕೆ ಕೂಡಿಸ್ವಿ, ಅವನಿಗೂ ಸಪ್ರೇಟಾಗಿ ಕೂತಿದ್ವಿ. ಊಟ ಎಲ್ಲ ಮಾತ್ರ ಮಸ್ತ್ ಇತ್ತು ಫ್ರೆಂಡ್ಸ್. ಊಟ ಎಲ್ಲ ಚೆನ್ನಾಗಿತ್ತು. ಊಟ ಹೊಟ್ಟೆ ತುಂಬ ಊಟ. ನಾವು ಇನ್ನೇನು 11 ತಿಂಡಿ ಟೈಮು ಊಟನೇ ಮಾಡಿಬಿಟ್ವಿ. ಒಂದು 11-12 ಗಂಟೆ ಒಳಗಡೆ ಊಟ ಮಾಡ್ಕೊಂಡು ಮುಗಿಸಿ ಒಂದು ಸ್ವಲ್ಪ ಒಂದು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಎಲ್ಲರ ಜೊತೆನೂ ಖುಷಿಯಾಗಿ ಓಡಾಡ್ಕೊಂಡು. ಹಾಗೆ ನಮ್ಮ ಅಕ್ಕವ್ರ ಔಟ್ಫಿಟ್ ಎಲ್ಲ ಚೇಂಜ್ ಮಾಡ್ಕೊಂಡ್ರು ಫ್ರೆಂಡ್ಸ್. ಅಲ್ಲಿಗೆ ಹೋಗಿ
ಅಲ್ಲೂ ಸ್ವಲ್ಪ ಕ್ಲಿಪ್ಪಿಗೆ ತಗೊಂಡೆ ಫ್ರೆಂಡ್ಸ್, ಬಟ್ ಚೆನ್ನಾಗಿತ್ತು. ಅದನ್ನೆಲ್ಲ ಹಾಗೆ ಹಾಕ್ತೀನಿ, ವಾಯ್ಸ್ ಓವರ್ ಏನು ಕೊಡೋದಿಲ್ಲ ನೋಡಿ. ಅದು ಬಂದು ಆಲೂಗೆಡ್ಡೆ ಕಬಾಬ್ ಅಂತೆ, ನಮ್ಮ ಅಕ್ಕ ಬೇರೆ ರೇಗಿಸ್ತಾ ಇದ್ದಾರೆ ಬೆಳ್ಳುಳ್ಳಿ ಕಬಾಬ್ ಅಂತ. ಅದೊಂದು ಸ್ವಲ್ಪ ಪಾಪ ಅವ್ರು ಊಟ ಬಡಿಸೋರು ನಗಾಡ್ತಿದ್ರು ಬೆಳ್ಳುಳ್ಳಿ ಕಬಾಬ್ ಅಂದ ತಕ್ಷಣ. ಬಟ್ ಅಡುಗೆ ಎಲ್ಲ ಮಸ್ತಿತ್ತು ಫ್ರೆಂಡ್ಸ್, ಚೆನ್ನಾಗಿತ್ತು ಊಟ ಎಲ್ಲ. ಏನು ತಿಂದಿರಲ್ಲ ಅವನ್ನೆಲ್ಲ ತಿಂದ್ಬಿಡ್ಬೇಕು. ಹಾಕ್ಲಿ ಸುಮ್ಮನೆ ತಿಂದ್ವಿ. ಅದೇನು ಒಂದು ಏನು ಸ್ವೀಟ್ ಇದು? ಫ್ರೆಂಡ್ಸ್, ಊಟ ಎಲ್ಲ ಮುಗಿಸ್ಕೊಂಡು ಬರ್ತಾಯಿದ್ವಿ ಫ್ರೆಂಡ್ಸ್. ಚೌಟ್ರಿ ಮಾತ್ರ ತುಂಬ ಚೆನ್ನಾಗಿದೆ, ಎಲ್ಲ ಗ್ರೀನರಿ ಒಳ್ಳೆ ಸಖತ್ತಾಗಿದೆ ಫ್ರೆಂಡ್ಸ್ ಚೌಟ್ರಿ ಮಾತ್ರ. ಹಾಗೆ ಹುಡುಗಿದು ಹಾಲು ಕಾರ್ಯಕ್ರಮ ಮುಗ್ದಾದ್ಮೇಲೆ ಫೋಟೋಶೂಟ್ ಮಾಡಿಸ್ತಾಯಿದ್ವಿ ಫ್ರೆಂಡ್ಸ್. ಫೋಟೋಶೂಟ್ ಮಾಡಿಸ್ತಾಯಿದ್ರಲ್ಲ, ಹಾಗೆ ಆ ಕಡೆಯೇ ರೈಟ್ ಸೈಡೇ ಫೋಟೋಶೂಟ್ ಮಾಡಿಸ್ತಾಯಿದ್ರು. ಆವಾಗಲೇ ಅವ್ರನ್ನ ಒಂದು ಕೂಗ್ದೆ, ರೀ ಈ ಕಡೆ ನೋಡೋ, ಒಂದು ಪೋಸ್ ಕೊಡೋ, ಒಂದು ಫೋಟೋ ತೊಗೋತೀನಿ ಅಂತ ಕೂಗ್ಕೊಂಡೆ. ಆವಾಗ ಅವ್ರು ತಿರುಗಿ ನೋಡಿದ್ರು ಪಾಪ. ನೋಡಿ, ಅವ್ರು ಫೋಟೋಶೂಟಲ್ಲಿ ಬ್ಯುಸಿ ಇದ್ರೂ ತಿರುಗಿ ನೋಡ್ದ, ಕೂಗ್ ತಕ್ಷಣ ರೀ ಅಂದ ತಕ್ಷಣ ತಿರುಗಿ ನೋಡಿ ಹಾಗೆ ಒಂದು ಫೋಟೋ ತಗೊಂಡು ಬಂದೆ. ಚೆನ್ನಾಗಿತ್ತು. ಹಾಗೆ ನಮ್ಮ ಅಪ್ಪು ಸರ್ ಹೇಳ್ಬೇಕಾ, ಇನ್ನು ಅವರೆಲ್ಲ ಅವ್ರ ಎಂಟರ್ ಫ್ಯಾಮಿಲಿ ಎಲ್ಲ ಅಪ್ಪು ಫ್ಯಾನ್ಸೇ ಇರೋದು. ಸೊ ಹಾಗಾಗಿ ಅವ್ರ ಫೋಟೋನೂ ಹಾಕಿದ್ರು. ಹಾಗೆಯೇ ಎಲ್ಲರಿಗೂ ಫೋಟೋಸ್ ಎಲ್ಲ ಸಿಕ್ಕಾಬಟ್ಟೆ ತಗೋತಿದ್ರು ಫ್ರೆಂಡ್ಸ್. ಅಪ್ಪು ಫೋಟೋ ಮುಂದೆ ನೋಡಿ ನಮ್ಮ ಬಾಸ್ ಕೂತಿದ್ದಾರೆ, ಸಖತ್ತಾಗಿ ಕಾಣಿಸ್ತಿದ್ದಾರೆ ಒಳ್ಳೆ. ನಮಗೂ ಖುಷಿ ಆಯಿತು ಅವ್ರು ನೋಡಿದ ತಕ್ಷಣ. ಎಲ್ಲ ಆಲ್ಮೋಸ್ಟ್ ಅಲ್ಲೇ ಫೋಟೋಗೆ ಬ್ಯುಸಿ ಆಗಿಬಿಟ್ಟಿದ್ರು. ನಾನು ಫೋಟೋ ತಗೊಳ್ಳೋಕೆ ಅಷ್ಟೊಂದು ಇರಲಿಲ್ಲ. ಆಮೇಲೆ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಬಂದರೆ ಅಲ್ಲಿ ಫುಲ್ಲು ಜನ ಎಲ್ಲ ಒಬ್ಬರಾಯ್ತು ಒಬ್ಬರು ಫೋಟೋ ತೆಗೆಸ್ಕೊತಿದ್ದಾರೆ. ಬಟ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ಎಲ್ಲ ಸಖತ್ತಾಗಿದೆ ಚೌಟ್ರಿ ಮಾತ್ರ. ನಂಗೆ ಇಷ್ಟ ಆಯಿತು. ಇಲ್ಲಿ ಬಂದೆ ನೋಡಿ ಫ್ರೆಂಡ್ಸ್. ಈಗ ಎಲ್ಲ ಮೇಲ್ಗಡೆ ಎಲ್ಲ ಬೇರೆ ಔಟ್ಫಿಟ್ ರೆಡಿ ಆಗ್ತಿದ್ರು ನೋಡಿ. ಅವಳಿಗೆ ಲಿಪ್ಸ್ಟಿಕ್ ಬೇಡ, ಬೇರೆ ಲಿಪ್ಸ್ಟಿಕ್ ಬೇಕು ಅಂತೇನೋ ಅವ್ರ ಅಮ್ಮನ ಹತ್ರ ಗಲಾಟೆ ಮಾಡ್ಕೊಂಡು, ಅದು ಬೇಡಮ್ಮ ಇದು ಬೇಡಮ್ಮ ಅಂತ ನೋಡಿ ಯಾವ ಥರ ಮಾಡ್ತಾವಳೆ. ಎಲ್ಲ ರೆಡಿ ಆದರು, ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಒಂದೊಂದು ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಎಲ್ಲ ಮೇಲ್ಗಡೆ ರೂಮಲ್ಲಿ ಎಲ್ಲ ರೆಡಿ ಆಗ್ತಿದ್ರು ಫ್ರೆಂಡ್ಸ್. ನೋಡಿ ನಮ್ಮ ಅಕ್ಕನೂ ಆವಾಗಲೇ ಒಂದು ಸ್ಯಾರಿಲಿದ್ದರು, ಇವಾಗಲೇ ನೆಕ್ಸ್ಟ್ ಸ್ಯಾರಿ ಚೇಂಜ್ ಮಾಡಿದ್ದಾರೆ. ಬಟ್ ಎಲ್ಲರೂ ಚೆನ್ನಾಗಿ ಕಾಣಿಸ್ತಿದ್ರು ಫ್ರೆಂಡ್ಸ್. ನಮ್ಮ ಅಕ್ಕ ನೆಕ್ಕಿಗೆ ಅದು ಸರ ಹಾಕಿದ್ರಲ್ಲ, ಸ್ವಲ್ಪ ಅಂದರೆ ಜಾಸ್ತಿ ಆಗೋಯ್ತು ಅಂತ ಹೇಳಿ ಆಮೇಲೆ ಬೇಡಕ್ಕಂತ ಹೇಳಿದ್ವಿ, ಅದನ್ನ ತೆಗ್ದಾಕ್ಬಿಟ್ರು ಫ್ರೆಂಡ್ಸ್. ಆಮೇಲೆ ಇನ್ನೂ ಚೆನ್ನಾಗಿ ಕಾಣಿಸ್ತಿದ್ರು ನೋಡಿ. ಹಾಗೆ ಎಲ್ಲರದ್ದು ಒಂದೊಂದು ವಿಡಿಯೋ. ನಮ್ಮ ದೊಡ್ಡಕ್ಕ ಬಸ್ಸಿಂದ ನಾವು ಆಲ್ರೆಡಿ ನರಸೀಪುರದಿಂದ ಮೈಸೂರಿಗೆ ಬಸ್ಸಲ್ಲೇ ಹೋಗಿದ್ದು. ಸೊ ನಮ್ಗೆ ಆಲ್ರೆಡಿ ಎಲ್ಲ ನಾವು ಇಲ್ಲಿಂದ ರೆಡಿಯಾಗಿ ಹೋಗಿದ್ವಿ. ಹಾಗಾಗಿ ಎಲ್ಲ ತಲೆ ಎಲ್ಲ ಹಾಳಾಗೋಗಿತ್ತು. ಸೊ ನನಗೇನು ಅಷ್ಟೊಂದು ಹಾಳಾಗಿರಲಿಲ್ಲ. ನಮ್ಮ ದೊಡ್ಡಕ್ಕನಿಗೆ ಸ್ವಲ್ಪ ಅವ್ರು ಮೇಕಪ್ ಮಾಡ್ಕೊಳಕ್ಕೆ ಬರಲ್ಲ ಆ್ಯಕ್ಚುಲಿ. ಸೊ ಹಂಗಾಗಿ ನಮ್ಮ ಅಕ್ಕನ ಮಗಳು ರೆಡಿ ಮಾಡ್ತಿದ್ದಾಳೆ. ಅವಳು ವಿಡಿಯೋ ಮಾಡಬೇಡ ಕಡೆ ಅಂತ ಹೇಳ್ತಿದ್ದಾಳೆ ಪಾಪ. ಇರಲಿ ಅಂದ್ಬಿಟ್ಟು ಒಂದು ಕ್ಲಿಪ್ಪಿಂಗ್ ಹಂಗೆ ತಗೊಂಡೆ. ಫೋನ್ ಮಾಡಿ ಅಕ್ಕ. ಆಯ್ತಿದ್ದೀರಾ
ಆಲ್ಮೋಸ್ಟ್ ರೆಡಿ ಆಗದೇನು ರೆಡಿ ಆಗಿದ್ದಾರೆ ಆಲ್ಮೋಸ್ಟ್. ಸೊ ಫ್ರೆಂಡ್ಸ್ ಎಲ್ಲ ಮದುವೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಫ್ರೆಂಡ್ಸ್. ಬಂದಾಗಲೇ 3 ಗಂಟೆ ಆಗಿತ್ತು ನೋಡಿ. ಅದೇ ದಿನ ವರ್ಷದ್ದು ಮೊದಲನೇ ಮಳೆ ಫ್ರೆಂಡ್ಸ್. ನೋಡಿ ಮಳೆ ಬರ್ತಿದೆ, ಖುಷಿ ಆಯಿತು. ಆಣೆಕಲ್ಲು ಮಳೆ ಬೀಳ್ತಾಯಿತ್ತು, ತುಂಬ ಖುಷಿ ಆಯಿತು ಫ್ರೆಂಡ್ಸ್ ಮಳೆ ನೋಡಿ. ಮದುವೆಯಿಂದ ಮುಗಿಸ್ಕೊಂಡು ಬೇಗ ಬಂದ್ಬಿಟ್ವಿ. ಅದೇ ಹೇಳಿದ್ನಲ್ಲ ಮಳೆ ಬೇರೆ ಬರ್ತು ಅಂತ. ಸೊ ಏನು ಮಾಡೋದು, ನಮ್ಮ ಅಕ್ಕ ದೊಡ್ಡಕ್ಕ ಒಂದು 4-5 ಗಂಟೆ ಮೇಲೆ ಕಾಫಿ ಏನಾದ್ರು ಟೀ ಏನಾದ್ರು ಕುಡ್ಕೊಂಡು ಹೊರಟ್ಬಿಡ್ತೀನಿ ಕಣೆ ಊರಿಗೆ ಅಂತೂ. ಯಾವಾಗ ಈ ಮಳೆ ಫುಲ್ ಜೋರಾಗೋಯ್ತು, ಅಕ್ಕನ ಕಳಿಸ್ಲಿಲ್ಲ ಫ್ರೆಂಡ್ಸ್, ಇಲ್ಲೇ ಉಳ್ಗಿಸ್ಕೊಂಡೆ. ಹಾಗೆ ನೋಡಿ ನನ್ನ ಮಗ ಮತ್ತು ನನ್ನ ಮಗನ ಫ್ರೆಂಡು ನಮ್ಮ ಅಕ್ಕ 3 ಸೀಟೂ ಟೈಮ್ ಪಾಸ್ಗೆ ಅಂತ ಗಟ್ಟ ಮನೆ ಆಡ್ತಿದ್ದಾರೆ. ಇದೆಲ್ಲ ಮಕ್ಳ ಖುಷಿ. ಅವ್ರಿಗೆ ಆಡೋಕ್ಕೆ ಬರೋದಿಲ್ಲ, ಆದ್ರೂ ಆಡಬೇಕು ಅಂತ ಆಟ ಆಡ್ತಿದ್ದಾರೆ. ಈಗ ಅವ್ರ ಜೊತೆ ನಮ್ಮ ಅಕ್ಕನೂ ಸೇರ್ಕೊಂಡು ಆಟ ಆಡ್ತಿದ್ದಾರೆ ಫ್ರೆಂಡ್ಸ್. ಸೊ ನೀವು ಆಟ ಆಡ್ರಿ, ನಾನು ಅಡುಗೆ ಮಾಡ್ತೀನಿ ಅಂತ ನಾನು ಹೋಗಿ ಅಡುಗೆ ಮಾಡ್ತಿದ್ದೆ ಫ್ರೆಂಡ್ಸ್. ಮಕ್ಕಳು ನೋಡಿ ಹೆಂಗೋ ಕಾಯೆಲ್ಲ ನೆಡ್ಸ್ಕೊಂಡು ಆಟ ಆಡ್ತಿದ್ದಾರೆ, ಗೊತ್ತಿಲ್ಲ ಬಟ್ ಆಟ ಆಡ್ತಿದ್ದಾರೆ ಅಷ್ಟೇ. ಸಾಂಬಾರೆಲ್ಲ ಉಳ್ಕೊಂಬಿಟ್ಟಿತ್ತು ಫ್ರೆಂಡ್ಸ್. ಇದು ಏನಪ್ಪ ಮೊಳಕೆ ಸಾಂಬಾರು ಎಲ್ಲ. ಅದಕ್ಕೆ ನಮ್ಮ ಮನೆಯವ್ರು ಏನು ಮಾಡಿದ್ರು, ಚಿಕನ್ ತಗೊಬರ್ತೀನಿ, ಸುಮ್ಮನೆ ಗ್ರೇವಿ ಟೈಪ್ ಮಾಡಿಬಿಡು ಅಂತ ಹೇಳಿದ್ರು. ಸರಿ ಆಯಿತು ತಗೊಬನ್ನಿ ಅಂತ ಹೇಳಿ ಕಳಿಸ್ದೆ ಫ್ರೆಂಡ್ಸ್. ನೋಡಿ ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಇಟ್ಬಿಟ್ಟು ಒಂದೆರಡು ಕಾಳು ಸೋಂಪು ಮತ್ತು ಒಂದು ಪಲಾವ್ ಎಲೆ ಹಾಕಿದ್ದೀನಿ. ಹಾಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ರುಚಿ ಚೆನ್ನಾಗಿ ಬರುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟು ನಾನು ಒಂದೇ ಸತಿ ರುಬ್ಕೊಬಿಟ್ಟಿದ್ದೀನಿ ಫ್ರೆಂಡ್ಸ್. ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿಕಾಯಿ ಮತ್ತು ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಪೇಸ್ಟ್ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ. ಯಾಕಂದರೆ ಗ್ರೀನ್ ಗ್ರೇವಿ ಅಂದರೆ ಫ್ರೈ ಥರ ಮಾಡಿಬಿಡೋಣ. ಏನು ಕಲರಿಂಗ್ ಏನು ಫುಡ್ ಕಲರ್ ಅವೆಲ್ಲ ಏನು ಯೂಸೇ ಮಾಡೋಲ್ಲ ಫ್ರೆಂಡ್ಸ್ ನಾನು. ಸೊ ಹಾಗಾಗಿ ಹಾಗೆ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ. ಬಟ್ ಈರುಳ್ಳಿ ಚೆನ್ನಾಗಿ ನೋಡಿ, ಈರುಳ್ಳಿ ಇನ್ನೂ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ನಾನು. ಚೆನ್ನಾಗಿ ಫ್ರೈ ಅದಾದಮೇಲೆ ನೆಕ್ಸ್ಟು ನಾನು ಈ ರುಬ್ಬಿ ಏನು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಆ್ಯಕ್ಚುಲಿ ಟೊಮೊಟೊ ಹಾಕಾದ್ಮೇಲೆ ನಾನು ಅದು ಹಾಕ್ತಿರೋದು ರುಬ್ಬಿರೋ ಮಸಾಲೆನ. ಈರುಳ್ಳಿ, ಒಂದು ಸ್ವಲ್ಪ ಸೋಂಪು, ಪಲಾವ್ ಎಲೆ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ತಿದ್ದೀನಿ ಫಸ್ಟು.
ಫ್ರೆಂಡ್ಸ್ ನೋಡಿದ್ರಲ್ಲ ಚಿಕನ್ ಫ್ರೈ ಹೇಗೆ ರೆಡಿ ಮಾಡ್ತಿದ್ದೀನಿ ಅಂತ. ಬಟ್ ತುಂಬ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ ನೀವೂ. ಹಾಗೆ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್.